ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ 5 ಬಿಸ್ನೆಸ್ ಐಡಿಯಾ, ಅದು ಹಳ್ಳಿನಲ್ಲಿ ಮಾಡೋವಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ಥರ ಮಾಡಬೇಕು, ಯಾವುದರಿಂದ ಎಷ್ಟು ಲಾಭ ಬರುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಈಗಂತೂ ಎಜುಕೇಷನ್ ಮಾಡಿನೂ ಕೂಡ ಕೆಲಸ ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಾವು ಸ್ವಂತದಾಗಿ ಚಿಕ್ಕದಾಗಿಯೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಅದೇ ಯೋಚನೆಯಲ್ಲಿ ತುಂಬಾ ಸರ್ಚ್ ಮಾಡ್ತಾ ಇರ್ತೀವಿ, ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದು ಹಳ್ಳಿನಲ್ಲಿದ್ದರೆ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ತುಂಬ ಸರ್ಚ್ ಮಾಡ್ತೀವಿ. ಹಾಗಾಗಿ ನಾನು ಕೂಡ ಹಳ್ಳಿನಲ್ಲಿ ಇರೋದ್ರಿಂದ ನಾನು ಯೋಚನೆ ಮಾಡಿ ಮತ್ತು ಇಲ್ಲಿ ಆ ಥರ ಬಿಸ್ನೆಸ್ನ ಮಾಡ್ತಾ ಇರೋರನ್ನ ಅಲ್ಪ ಸ್ವಲ್ಪ ಕೇಳಿ ತಿಳ್ಕೊಂಡು ನಿಮಗೆ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ಓಕೆನಾ? ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಮೊದಲನೇದಾಗಿ ಫಸ್ಟ್ ಬಿಸ್ನೆಸ್ ಐಡಿಯಾ ಏನಪ್ಪ ಅಂತ ಅಂದರೆ, ಹಳ್ಳಿನಲ್ಲಿ ನೀವು ಫ್ಲೋರ್ ಮಿಲ್ನ ಮಾಡ್ಬೋದು. ಅಂದರೆ ಹಸಿಟ್ಟು, ಈ ಅಕ್ಕಿ ಮತ್ತು ರಾಗಿ ಇದೆಲ್ಲ ಹಸಿಟ್ಟನ್ನು ಹಾಕುವಂಥ ಒಂದು ಮಿಷಿನ್ನು. ಇದು ನೀವು ಕಡಿಮೆ ಬಂಡವಾಳದಲ್ಲೇ ಇನ್ಸ್ಟಾಲ್ ಮಾಡ್ಬೋದು. ಒಂದು ಸರಿ ಇನ್ಸ್ಟಾಲ್ ಮಾಡಿದ್ರೆ ನೀವು ಆ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ, ನೆಕ್ಸ್ಟ್ ಏನು ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ದಿನನಿತ್ಯ ನೀವು ದುಡ್ಡನ್ನ ನೋಡ್ಬೋದು. ಯಾಕೆ ಅಂತಂದರೆ ಹಳ್ಳಿಗಳಲ್ಲಿ ಇದೆಲ್ಲ ಕಡಿಮೆ, ಮಿಲ್ ಆಗಿರ್ಬೋದು, ಒಂದು ತುಂಬ ದೂರ ಹೋಗಬೇಕಾಗುತ್ತೆ ಆ ಮಿಲ್ಗಳಿಗೆಲ್ಲ. ಹಾಗಾಗಿ ನಿಮ್ಮೂರಲ್ಲೇ ಇದ್ದರೆ ನೀವು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಬೋದು, ಓಕೆನಾ? ಫ್ಲೋರ್ ಮಿಲ್ಲು. ನೆಕ್ಸ್ಟು, ಈಗ ಹಳ್ಳಿನಲ್ಲಿ ಇದ್ದೀವಿ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ವ್ಯವಸಾಯನ ಮಾಡ್ತಾ ಇರ್ತಾರೆ. ಸೊ ತರಕಾರಿನ ಬೆಳೀತಾರೆ, ಹಣ್ಣುಗಳನ್ನ ಬೆಳೀತಾರೆ. ಆ ಹಣ್ಣುಗಳನ್ನ ಊರಿಂದ ಊರಿಗೆ ಅಥವಾ ನಿಮ್ಮೂರಲ್ಲೇ ಆಗಿರ್ಬೋದು ಮಾರಾಟನ ಮಾಡ್ಬೋದು. ಹಾಗೂ ನೀವು ನಾವು ವ್ಯವಸಾಯ ಮಾಡ್ತಾ ಇಲ್ಲ, ಯಾವುದೇ ರೀತಿ ಬೆಳೆನ ಬೆಳೀತಾ ಇಲ್ಲ ಅಂತಂದ್ರೂ ಕೂಡ ಬೆಳಗಿನ ಜಾವನೇ ಎದ್ದು ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾರೆ. ಅಂದರೆ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು. ಅಲ್ಲಿಂದ ತೊಗೊಂಡ್ಬಂದು ಆರ್ಗ್ಯಾನಿಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ, ಅಂದರೆ ನೈಸರ್ಗಿಕವಾಗಿ ಬೆಳೆದಿರುವಂತಹ ಹಣ್ಣುಗಳನ್ನ ಮತ್ತು ತರಕಾರಿನ ನೀವು ಇಲ್ಲಿ ಈಗ ಟೌನಲ್ಲಿ ಏನಿರುತ್ತೆ ಬೆಲೆ, ಅದಕ್ಕಿಂತ ₹1 ₹2 ಕಡಿಮೆ ಇಟ್ಕೊಂಡು ಮಾಡಿಬಿಟ್ರೆ ಖಂಡಿತ ಇಲ್ಲೇ ತೊಗೊಳ್ತಾರೆ, ಓಕೆನಾ? ಅದು ಕೂಡ ಒಳ್ಳೆ ಲಾಭ ಬರುತ್ತೆ. ನೆಕ್ಸ್ಟು ಥರ್ಡ್ ಒನ್ ಬಂದುಬಿಟ್ಟು ಚಿಲ್ಲರೆ ಅಂಗಡಿ. ನಮ್ಮ ತಾತಂದರು ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಅದು ಚಿಲ್ಲರೆ ಅಂಗಡಿ ಅಲ್ಲ, ಚಿನ್ನದ ಅಂಗಡಿ ಅಂತ. ಅಂದರೆ ಅದರಲ್ಲಿ ಅಷ್ಟು ಲಾಭ ಇರುತ್ತೆ. ಅಂದರೆ ಮನೇನ ತೂಗಿಸ್ಕೊಂಡು ಹೋಗುವಂಥ ಶಕ್ತಿ ಆ ಚಿಲ್ಲರೆ ಅಂಗಡಿಗೆ ಇರುತ್ತೆ, ಓಕೆನಾ? ಒಂದು ಚಿಲ್ಲರೆ ಅಂಗಡಿ ಜೊತೆಗೆ ಆಲ್ಮೋಸ್ಟ್ ನೋಡಿರ್ಬೋದು ನೀವು, ಹಳ್ಳಿನಲ್ಲಿ ಚಿಲ್ಲರೆ ಅಂಗಡಿಗಳಿದ್ರೂ ಕೂಡ ಅದರಲ್ಲಿ ಎಲ್ಲ ಸಿಗೋವಂಥದ್ದು ಕಡಿಮೆ. ನೀವು ಒಂದು ಚಿಕ್ಕದಾಗಿ ಒಂದು ₹15,000 ಬಂಡವಾಳ ಹಾಕ್ಬಿಟ್ಟು ಅದರಲ್ಲಿ ಎಲ್ಲನೂ ಚಿಕ್ಕದಾಗಿ, ಇವಾಗ ಒಂದು ರವೆ ಒಂದು 6 ಪ್ಯಾಕೆಟು, ಆಮೇಲೆ ಗೋಧಿ ಹಿಟ್ಟು ಒಂದು 6 ಪ್ಯಾಕೆಟು, ಈ ಥರ ಎಲ್ಲನೂ ಸಿಗಬೇಕು. ಆದರೆ ಕಡಿಮೆ ಅಮೌಂಟಲ್ಲಿ ನೀವು ತಂದಿಟ್ಕೊಂಡಿರಿ. ನೆಕ್ಸ್ಟ್ ಅದು ಸೇಲ್ ಆದಮೇಲೆ ಇನ್ನೊಂದು ಸರಿ ತೊಗೊಂಬರೋದು. ಹಾಗೆ ಇನ್ವೆಸ್ಟ್ಮೆಂಟ್ ನಾವು ಮುಂಚೆ ಕಡಿಮೆ ಮಾಡಬೇಕು, ಹೋಗ್ತಾ ಅದನ್ನು ದೊಡ್ಡದು ಮಾಡ್ಕೊತಾ ಹೋಗಬೇಕು, ಓಕೆನಾ? ನೀವೇನಾದರೂ ಈ ಚಿಲ್ಲರೆ ಅಂಗಡಿ ಜೊತೆಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನೋಡಿ. ನೀವು ಟೀ ಶಾಪ್ನ ಓಪನ್ ಮಾಡಿದ್ರೆ ಅಲ್ಲಿ ಚಿಲ್ಲರೆ ಅಂಗಡಿ ನೋಡ್ಕೊಳ್ಳೋದಕ್ಕೆ ನೀವು ದಿನಪೂರ್ತಿ ಇರಲೇಬೇಕು. ಅದ್ರ ಜೊತೆಗೆ ಟೀ ಏನಾದರೂ ಮಾಡಿಬಿಟ್ಟು ಮಾರಾಟ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಸಿಗೋವಂಥ ಲಾಭ ಖಂಡಿತ ಡಬಲ್ ಇರುತ್ತೆ. ಯಾಕೆಂದರೆ ಯೋಚನೆ ಮಾಡಿ, ನೀವು ಇಷ್ಟುದ್ದ ಇರುತ್ತೆ ಒಂದು ಕಪ್, ಓಕೆನಾ? ಪೇಪರ್ ಕಪ್ ಇಷ್ಟುದ್ದ ಇರುತ್ತೆ. ಇಷ್ಟುದ್ದ ಟೀನ ₹5 - ಇರುತ್ತೆ ಟೀ. ಆದರೆ ನಿಮಗೆ ಬೀಳೋ ಅಂಥ ಬಂಡವಾಳ ಎಷ್ಟು? ₹1.5 - ₹2 ಮಾತ್ರ. ಕಪ್ಪು ಮತ್ತು ಟೀ ಪುಡಿ ಮತ್ತು ಸಕ್ಕರೆ, ಹಾಲು ಎಲ್ಲ ಸೇರಿಸಿ ಬೀಳೋ ಅಂಥದ್ದು ಅಷ್ಟೇ. ಒಂದು ಟೀಗೆ ಲಾಭ ₹3 - ₹4 ಸಿಗುತ್ತೆ. ಅಂದರೆ ಡಬ್ಬಲ್ ಅಲ್ಲ, ಟ್ರಿಬಲ್ ಲಾಭ ನಿಮಗೆ ಟೀಯಿಂದ ಸಿಗುತ್ತೆ. ಸೊ ಟೀ ಶಾಪ್ನ ನೀವು ಖಂಡಿತ ಕಣ್ಣು ಮುಚ್ಕೊಂಡು ಓಪನ್ ಮಾಡ್ಬೋದು, ಓಕೆನಾ? ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ. ನೀವೇನಾದರೂ ಹಳ್ಳಿನಲ್ಲಿ ಇದ್ದೀರಾ ಅಂತಂದರೆ ಹಾಲು ಕೂಡ ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಹಸು, ಕರು ಈ ಥರ ಇದ್ದೇ ಇರುತ್ತೆ. ಹಾಲು ಕೂಡ ಫ್ರೀಯಾಗಿ ಸಿಕ್ಕಿದ್ರೆ ಇನ್ನೂ ಲಾಭ ಹೆಚ್ಚಾಗುತ್ತೆ, ಓಕೆನಾ? ಇದು ಚಿಲ್ಲರೆ ಅಂಗಡಿ ಬಗ್ಗೆ. ಮತ್ತು ಡೈರಿ ಫಾರ್ಮಿಂಗು ಫೋರ್ತ್ ಒನ್ ಬಂದು ಡೈರಿ ಫಾರ್ಮಿಂಗ್. ಡೈರಿ ಫಾರ್ಮಿಂಗ್ ಅಂತ ಅಂದರೆ ನೀವು ಹಸುಗಳನ್ನ ಸಾಕ್ಬಿಟ್ಟು ಬೇಕಿದ್ದರೆ ಡೈರಿಗೆ ಹಾಲು ಹಾಕ್ಬೋದು. 1 ಲೀಟ್ರ್ ಹಾಲಿನ ಬೆಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸೊ ಅಲ್ವಾ? ಈ HF ಹಸುಗಳೆಲ್ಲ ಒಂದು 10 ಲೀಟ್ರು 15 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ಹಾಗಾಗಿ ನೀವು ದಿನನಿತ್ಯ ನೋಡ್ಬೋದು ದುಡ್ಡನ್ನು.
ಅಲ್ವಾ. ಮತ್ತು ಈ ಮೊಸರು ಇದೆಲ್ಲನೂ ಕೂಡ ನೀವು ಮಾರಾಟ ಮಾಡ್ಬೋದು. ಬೆಣ್ಣೆಗೆ ತುಂಬ ರೇಟ್ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಸೊ ಬೆಣ್ಣೆಯನ್ನು ಮಾಡಿಬಿಟ್ಟು ಮಾರಾಟ ಮಾಡಿದ್ರು ಕೂಡ ನೀವು ಒಳ್ಳೆ ಲಾಭನ ಪಡ್ಕೊಳ್ಬೋದು. ಡೈರಿ ಫಾರ್ಮಿಂಗ್ ಮಾಡ್ಬೋದು. ನೆಕ್ಸ್ಟು ನೀವೇನಾದರೂ ಅಲ್ಪ ಸ್ವಲ್ಪ ಎಜುಕೇಷನ್ ಮಾಡಿಬಿಟ್ಟು ನಿಮಗೆ ಟೀಚ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ ಬೇಡ, ಚಿಕ್ಕ ಮಕ್ಕಳಿಗೆ 10th ಇರ್ತಾರಲ್ಲ ಅಂಥವರಿಗೆ ಟ್ಯೂಷನ್ ಸರ್ವಿಸ್ನ ನೀವು ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಪ್ರೈಮರಿ ಸ್ಟೂಡೆಂಟ್ಸ್ಗೆಲ್ಲ ನೀವು ಒಂದು ಡಿಗ್ರಿ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲ ಸೆಕೆಂಡ್ PU ಪಾಸ್ ಮಾಡ್ಕೊಂಡಿದ್ರೆ ಆರಾಮಾಗಿ ಟ್ಯೂಷನ್ ಸರ್ವಿಸ್ನ ನೀವು ಕೊಡ್ಬೋದು. ಓಕೆನಾ. ಅದರಿಂದನೂ ಕೂಡ ಒಳ್ಳೆ ಲಾಭ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂತೂ ಏನೂ ಇರೋದೇ ಇಲ್ಲ, ನಿಮ್ಮ ನಾಲೆಡ್ಜ್ನ ಇನ್ವೆಸ್ಟ್ ಮಾಡಬೇಕಷ್ಟೇ. ಸೊ ಟ್ಯೂಷನ್ ಸರ್ವಿಸ್ ಕೊಡ್ಬೋದು. ಹಾಗೆಯೇ ಯೂಟ್ಯೂಬ್ ಚಾನಲ್ನ ನೀವು ಕಣ್ಣು ಮುಚ್ಕೊಂಡು ಎಲ್ಲಿದ್ದರೂ ಕೂಡ ಓಪನ್ ಮಾಡ್ಬೋದು. ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು. ಇಷ್ಟೆಲ್ಲ ನೀವು ಹಳ್ಳಿನಲ್ಲಿದ್ದು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಬಂಡವಾಳ ಇಲ್ಲದೇ ನೀವು ಮಾಡ್ಬೋದು. ಮಾಡಿದ್ರೂ ಕೂಡ ಕಡಿಮೆ ಬಂಡವಾಳ. ನಾನು ಹೇಳೋದಿಷ್ಟೇ, ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ನೀವು ಕಡಿಮೆ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಹೋಗ್ತಾ ಅದರಲ್ಲಿ ಸಿಗೋವಂಥ ಲಾಭನೇ ಬಂಡವಾಳ ಆಗಿ ಯೂಸ್ ಮಾಡಿಕೊಂಡು ನೀವು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗುತ್ತೆ. ಅಷ್ಟನ್ನೇ ನಾನು ಸಜೆಸ್ಟ್ ಮಾಡೋವಂಥದ್ದು. ಇಷ್ಟೆಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.